ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಇತ್ತೀಚೆಗೆ ಬರುವಂತಹ ಪ್ರಶ್ನೆಗಳು ಬಹಳ ಖುಷಿ ಕೊಡ್ತಾ ಇದೆ. ಕೆಲವರು ಧರ್ಮ ಅಂದರೆ ಏನು ಅನ್ನೋದನ್ನ ವಿವರವಾಗಿ ಒಂದಷ್ಟು ಟೆಕ್ಸ್ಟ್ ಮೆಸೇಜನ್ನು ಕಳಿಸಿದ್ದಾರೆ. ಅವರೇ ಬರೆದಿರೋದ ಅಥವಾ ಬೇರೆಯವರು ಬರೆದಿರೋದ ಗೊತ್ತಿಲ್ಲ. ಅದನ್ನ ತಮ್ಮೆಲ್ಲರಿಗೂ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಧರ್ಮದ ಬಗ್ಗೆ. ಧರ್ಮ ಅಂದರೆ ಏನು ಅಂತ ಆ ವಾಟ್ಸಪ್ಪಲ್ಲಿ ಒಂದಷ್ಟು ಉದ್ದನೆ ಸಂಗತಿಗಳನ್ನು ಬರೆದಿದ್ದಾರೆ. ಚೆನ್ನಾಗಿದೆ, ಒಳ್ಳೆಯ ದೃಷ್ಟಿಕೋನನೇ. ಅದರಲ್ಲಿ ಬರೆದಿರುವಂಥ ಸಾರಾಂಶವನ್ನು ತಿಳಿಸ್ತೀನಿ ನಿಮಗೆ. ಏನದು ಸಾರಾಂಶ ಅಂದರೆ, ಧರ್ಮ ಅಂದರೆ ಏನು ಅಂದರೆ, ಮನುಷ್ಯ ಯಾವುದೇ ದೇಶದಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ಅವನು ಯಾವ ಮತವನ್ನು ಅಥವಾ ಯಾವ ಪಂಥವನ್ನು ಆರಾಧಿಸ್ತಾನೆ, ಪೂಜಿಸ್ತಾನೆ, ಅಥವಾ ಜಾತಿ ಮತ ಅಂತ ಏನಿದೆಯೋ ಅದನ್ನು ನ್ಯಾಯಬದ್ಧವಾಗಿ ಕರ್ತವ್ಯ ನಿಷ್ಠೆಯಿಂದ ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗೋದು ಧರ್ಮ ಅಂತ ಬರೆದಿದ್ದಾರೆ. ಖಂಡಿತವಾಗ್ಲೂ ಅವರವರ ದೃಷ್ಟಿಕೋನದಲ್ಲಿ ಅದು ಧರ್ಮ ಇರಬಹುದು. ಧರ್ಮ ಇರೋದು ಇಡೀ ಭೂಮಂಡಲಕ್ಕೆ ಒಂದೇ ಒಂದು ಧರ್ಮ, ಅದು ನಿಸರ್ಗ ಧರ್ಮ, ಅಥವಾ ಅದನ್ನು ಮಾನವ ಧರ್ಮ ಅಂತ ಕರೀತಾರೆ. ಹ್ಯುಮ್ಯಾನಿಟಿ ಅಂತಾರೆ, ಮಾನವೀಯತೆ. ಆದ್ದರಿಂದ ಕುವೆಂಪು ಅವರು ಹೇಳ್ದಂಗೆ, ಏನಾದರೂ ಸರಿಯೇ ಮೊದಲು ನೀ ಮಾನವನಾಗು ಅಂತಾರೆ. ಆದ್ದರಿಂದ ಮಾನವ ಧರ್ಮ ಅಂತಿದೆಯಲ್ಲ, ಇದು ಇಡೀ ಭೂಮಂಡಲಕ್ಕೆಲ್ಲ, ಎಲ್ಲ ಜೀವಿಗಳಿಗೂ, ಎಲ್ಲ ಸಕಲ ಜೀವ ಚರಾಚರಗಳಿಗೂ ಅನ್ವಯ. ಅವ್ರು ಹೇಳಿದ್ದು ಒಂದು ರೀತಿಯಲ್ಲಿ ಒಪ್ಕೊಳ್ಳೋಣ. ಆದರೆ ನಿಜವಾಗ್ಲೂ ಧರ್ಮ ಅಂತಂದರೆ ಮೂಲವಾಗಿ ಮಾನವ ಧರ್ಮ, ಅಥವಾ ಅದನ್ನು ನಿಸರ್ಗ ಧರ್ಮ ಅಂತ ನಾವು ಅದನ್ನು ಕರಿಬಹುದು. ಭಗವಂತ ಎಲ್ಲ ಜೀವಿಗಳಿಗೂ ಒಂದೇ ರೀತಿ ಧರ್ಮವನ್ನು ಸೃಷ್ಟಿ ಮಾಡಿದ್ದಾನೆ. ಅದನ್ನು ನಾವು ಶಾಸ್ತ್ರಗಳು, ಸಂಪ್ರದಾಯಗಳು ಅಥವಾ ಜಾತಿ ಮತದ ರೂಪದಲ್ಲಿ ಬೇರೆ ಬೇರೆ ಆಚರಣೆ ಮಾಡಿಕೊಂಡು, ನಂದೇ ಸರ್ವಶ್ರೇಷ್ಠವಾದಂತಹ ಮತ, ನಂದು ಸರ್ವಶ್ರೇಷ್ಠವಾದಂತಹ ಮತ, ನಂದು ಸರ್ವಶ್ರೇಷ್ಠವಾದಂತಹ ಮತ. ಖಂಡಿತವಾಗಲೂ ಇದು ಯಾವುದು ಮತಗಳು, ಧರ್ಮಗಳಲ್ಲ. ಇಸ್ಲಾಮಿಕ್ ಮತ, ಹಿಂದೂ ಮತ, ಕ್ರೈಸ್ತ ಮತ, ಬೌದ್ಧ ಮತ, ಜೈನ ಮತ, ಇದೆಲ್ಲರೂ ಕೂಡ ಮತಗಳಿದು, ಯಾವುದೂ ಅಲ್ಲ. ಪರಮಾತ್ಮ ನಮಗೆ ಅತ್ಯದ್ಭುತವಾದಂತಹ ಮೆದುಳು, ಅಂದರೆ ನಮ್ಮ ದೇಹದ ಎಲ್ಲ ಅವಯವಗಳು, ಅದರಲ್ಲೂ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಆ ಪಂಚಕರ್ಮಗಳು, ಪಂಚತತ್ವಗಳು, ಇದನ್ನೆಲ್ಲ ನಾವು ಅತ್ಯದ್ಭುತವಾಗಿ ಅಧ್ಯಯನ ಮಾಡಬೇಕು. ಖಂಡಿತವಾಗ್ಲೂ ಈ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಗಬಹುದು ಅನಿಸುತ್ತೆ, ಆದರೂ ವಿವರವಾಗಿ ಹೇಳೋದು ನನ್ನ ಒಂದು ಮೂಲ ಹವ್ಯಾಸ. ಆದ್ದರಿಂದ ನಿಮಗೆಲ್ಲರಿಗೂ ಹೇಳ್ತೀನಿ, ಯಾವುದೇ ಮತಗಳು ದೇಶದಾದ್ಯಂತ, ಕೇವಲ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ, ಬೌದ್ಧ, ಜೈನ, ಈ ಥರ ಸುಮಾರು 108 ಮತಗಳಿದ್ದಾವೆ. ಇನ್ನೂ ಹೆಚ್ಚ ಹುಡುಕ್ತಾ ಹೋದರೆ ಸಾವಿರಾರು ಮತಗಳು ಸಿಗ್ತವೆ. ಇದೆಲ್ಲ ಏನು ಅಂತಂದರೆ, ಈ ಜಾತಿ ಮತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಬಣ್ಣದ ಕನ್ನಡಕ ಇದ್ದಂಗೆ. ಈಗ ನನ್ನ ಹಿಂದ್ಗಡೆ ಒಂಥರ ಮೆಜಂತ ಕಲರ್ ಲೈಟ್ ಇದೆ, ಸೊ ಇಲ್ಲಿ ಗ್ರೇ ಕಲರ್ ಇದೆ. ಕಲರ್ ಚೇಂಜ್ ಮಾಡ್ಬೋದು, ಬೇಕಾದ್ರೆ ಮಾಡ್ತೀನಿ. ನೋಡಿ ಬ್ಲೂ ಮಾಡಿದೆ, ಸೊ ರೆಡ್ ಆಯಿತು, ಗ್ರೀನ್ ಆಯಿತು. ಯಾವ ಕಲರ್ ಬೇಕಾದ್ರೂ ಮಾಡ್ಬೋದು, ಖುಷಿ ಕೊಡುತ್ತೆ ಆ ರೀತಿ. ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಬೇಕು. ಅದೇ ರೀತಿ ಕನ್ನಡಕವನ್ನು ಧರಿಸಿ ಬಣ್ಣದ, ಈಗ ಒಬ್ಬ ಇಸ್ಲಾಮಿಕ್ ಮತದವನು ಕನ್ನಡಕ ಧರಿಸಿದ್ದಾನೆ, ಗ್ರೀನ್ ಕಲರಲ್ಲೆಲ್ಲವೂ ಕಾಣಿಸುತ್ತೆ. ವಾಹ್, ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಬಹಳ ಆನಂದ ಆಗುತ್ತೆ. ಸೊ ಕ್ರೈಸ್ತ ಮತದವರು ರೆಡ್ ಕಲರ್ ಕನ್ನಡಕ ಹಾಕ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಏನೇ ನೋಡಿದ್ರು, ಬಿಳಿ ಬಣ್ಣವನ್ನು ನೋಡಿದ್ರು ಕೂಡ ಅದು ಕೆಂಪು ಮಿಶ್ರಿತವಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಆನಂದ ಪಡ್ತಾರೆ, ಖುಷಿ ಪಡ್ತಾರೆ. ಕೂಲಿಂಗ್ ಗ್ಲಾಸ್ ಅಂತಾರೆ, ಅದು ಈ ಬೇಸಿಗೆಗಳಲ್ಲಿ ಎಲ್ಲರೂ ಕೂಡ ಧರಿಸಿರ್ತಾರೆ, ಅದನ್ನು ನೀವು ನೋಡಿರಬಹುದು. ಅದೇ ರೀತಿ ಬೌದ್ಧ ಧರ್ಮ, ಅವರು ಒಂದು ಬೌದ್ಧ ಮತ, ಅವರೊಂದು ಕಲರ್ ಕನ್ನಡಕ ಹಾಕಿರ್ತಾರೆ. ಖಂಡಿತವಾಗ್ಲೂ ಭಗವಂತ ಕೊಟ್ಟಿರುವಂತಹ ನೈಜವಾದ ನೇತ್ರ, ಪವಿತ್ರವಾದ ನೇತ್ರ, ಶುದ್ಧವಾದ ನೇತ್ರ, ಮನುಷ್ಯನಿಗೆ ಅವನು ಏನು ದೃಷ್ಟಿಸ್ತಾನೋ ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಈ ಕಣ್ಣಿಗೆ ಕಾಣಿಸುವಷ್ಟು ಬಣ್ಣಗಳು ಕಾಣಿಸೋದಿಲ್ಲ. ಇದು ಅಷ್ಟು ಅತ್ಯಮೂಲ್ಯವಾದದ್ದು. ಇಂಥ ಒಂದು ನೇತ್ರಗಳಿಂದ ನಾವು ನೈಜವಾಗಿ ನಿಸರ್ಗವನ್ನು, ಮಾನವನ ಭಾವನೆಗಳನ್ನು, ಹೃದಯವನ್ನು, ಆತನ ಒಂದು ಪ್ರೀತಿ ಅರ್ಥಕೊಂಡು
ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡಿಸೋದು, ಇದೆರಡು ಬ್ರಹ್ಮವಿದ್ಯೆಗಳು, ಕೃಷಿ ವಿದ್ಯೆಗಳು. ಈ ರೀತಿ ಬದುಕಬೇಕೇ ಹೊರತು ಬಣ್ಣ ಬಣ್ಣದ ಕನ್ನಡಕ ಹಾಕೊಂಡು ಹಾಕೊಳ್ಳಿ. ನಿಮ್ಮ ಖುಷಿಗೆ ಖಂಡಿತವಾಗ್ಲೂ ಯಾವುದೇ ರೀತಿ ನಿಮಗೆ ಕುಂದುಕೊರತೆಗಳಿಲ್ಲ, ಯಾರ್ದು ತಕರಾರು ಇಲ್ಲ. ಆದರೆ ನನ್ನ ಬಣ್ಣನೇ ಸರ್ವಶ್ರೇಷ್ಠ, ನೀನು ರೆಡ್ ಕಲರ್ ಬಣ್ಣನೇ ಹಾಕೋಬೇಕು, ನೀನು ಗ್ರೀನ್ ಕಲರೇ ಹಾಕೋಬೇಕು, ನೀನು ಬ್ಲೂ ಕಲರೇ ಹಾಕೋಬೇಕು, ನೀನು ಯೆಲ್ಲೋ ಕಲರೇ ಹಾಕೊಳ್ಬೇಕು ಅಂತೇಳಿ ಒಬ್ಬರು ಇನ್ನೊಬ್ಬರಿಗೆ ಒತ್ತಾಯ ಮಾಡ್ತಾರೆ, ಇನ್ನೊಬ್ಬರಿಗೆ ಬಲವಂತ ಮಾಡ್ತಾರೆ. ಒಂದು ಬಲವಂತ ಮಾಡಲಿಲ್ಲ ಅಂದರೆ ವಾದ ಮಾಡ್ತಾರೆ, ನನ್ನ ಬಣ್ಣನೇ ಸರ್ವಶ್ರೇಷ್ಠ, ನನ್ನ ಬಣ್ಣನೇ ಸರ್ವಶ್ರೇಷ್ಠ. ಇಲ್ಲಿ ಎಲ್ಲ ಬಣ್ಣಗಳು ಸರ್ವಶ್ರೇಷ್ಠವಿ. ಯಾವ ಬಣ್ಣ ರಾಂಗ್ ಇದೆ ಹೇಳಿ ನೋಡೋಣ. ಇಂಥ ಬಣ್ಣ ರಾಂಗು, ಅದು ಕೆಟ್ಟದ್ದು, ಇದು ತಪ್ಪು, ಇಂಥ ಬಣ್ಣ ಖಂಡಿತವಾಗ್ಲೂ ಇಲ್ಲ. ಲಕ್ಷಾಂತರ ಕೋಟ್ಯಾಂತರ ಬಣ್ಣಗಳನ್ನು ರೆಕಗ್ನೈಸ್ ಮಾಡುತ್ತೆ ಈ ನೇತ್ರಗಳು. ಅದೇ ರೀತಿ ನಾವು ಹುಟ್ಟಾಗ್ತಾ ಹೋದ್ರೆ ಇನ್ನೂ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮತಗಳನ್ನು ಸೃಷ್ಟಿ ಮಾಡಬಹುದು. 800 ಕೋಟಿ ಜನಸಂಖ್ಯೆ, ಒಬ್ಬೊಬ್ಬ ಒಂದೊಂದು ಮತಗಳನ್ನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಆಗ ಪಾಲನೆ ಮಾಡೋರು ಯಾರು? ಕೇವಲ ಯಾರು ಅದನ್ನ ಸೃಷ್ಟಿ ಮಾಡಿರ್ತಾರೆ ಹೆತ್ತೋರ್ಗೆ ಹೆಗ್ಣ ಮುತ್ತು ಅಂತಾರೆ. ಆ ರೀತಿ ಹೆತ್ತೋರೇ ಅದನ್ನು ಪ್ರೀತಿಸ್ಬೇಕೆ ಹೊರತು ಬೇರೆಯವರು ಖಂಡಿತವಾಗಿ ಪ್ರೀತಿಸೋದಕ್ಕೆ ಸಾಧ್ಯವಿಲ್ಲ. ದಯಮಾಡಿ ಈ ಜಾತಿ ಧರ್ಮ ಇದನ್ನೆಲ್ಲ ಬಿಟ್ಬಿಟ್ಟು, ಜಾತಿ ಮತಗಳು ಧರ್ಮ ಅಲ್ಲ, ಧರ್ಮ ಒಂದೇ, ನಿಸರ್ಗ ಧರ್ಮ. ನಿಸರ್ಗ ಎಲ್ಲರಿಗೂ ಒಂದೇ ರೀತಿ, ಪಂಚತತ್ವಗಳು. ಭೂಮಿ ನನಗೆ ಇಲ್ಲಿ ಬರಬೇಡ, ಇಂಥವ್ರಿಗೆ ಚೈನಾದವ್ರಿಗೆ ಇಲ್ಲಿ ಅಲ್ಲೋಡಿಲ್ಲ, ಪಾಕಿಸ್ತಾನವ್ರಿಗೆ ಇಲ್ಲಿ ಅಲ್ಲೋಡಿಲ್ಲ, ಆ ಥರ ಭೂಮಿ ತಾಯಿ ಭೇದ ಭಾವ ಮಾಡಲ್ಲ. ಯಾವುದೇ ಮನುಷ್ಯನನ್ನ, ಯಾವುದೇ ಪ್ರಾಣಿ ಪಕ್ಷಿಗಳನ್ನ, ಯಾವುದೇ ಜೀವಿಗಳನ್ನ. ಜಲ ಭೇದ ಭಾವ ಮಾಡಲ್ಲ, ಅಗ್ನಿ ಭೇದ ಭಾವ ಮಾಡಲ್ಲ, ವಾಯು ಭೇದ ಭಾವ ಮಾಡಲ್ಲ, ಆಕಾಶ ಭೇದ ಭಾವ ಮಾಡಲ್ಲ. ಇಡೀ ಜೀವ ಸಂಕುಲಕ್ಕೆ ಈ ಪಂಚತತ್ವಗಳು ಎಲ್ಲರಿಗೂ ಸರಿಸಮಾನವಾಗಿ ನೀಡುತ್ತೆ. ಅದನ್ನ ನಾವು ಎಲ್ಲವನ್ನ ಸ್ವೀಕರಿಸ್ಬೇಕು. ಆದ್ರೆ ಇಲ್ಲ, ನಾನು ಇಸ್ಲಾಮಿಕ್ ಧರ್ಮಕ್ಕೆ ಬೀಳೋ ಬಿಸಿಲು ಬೇರೆ, ಕ್ರೈಸ್ತ ಮತಕ್ಕೆ ಬೀಳೋ ಬಿಸಿಲು ಬೇರೆ, ಹಿಂದೂ ಮತಕ್ಕೆ ಬೀಳೋ ಬಿಸಿಲು ಬೇರೆ, ಈ ರೀತಿ ಬೇರೆ ಬೇರೆ ಮತಗಳನ್ನ, ಬೇರೆ ಬೇರೆ ಸೂರ್ಯಗಳುಂಟ. ಇಲ್ಲ, ವಿಜ್ಞಾನ ಅಂದ್ರೆ ಎಲ್ರಿಗೂ ಒಂದೇ. ಇಡೀ ಭೂಮಂಡಲದಲ್ಲಿ ಎಲ್ಲರಿಗೂ ವಿಜ್ಞಾನ ಒಂದೇ. ಗಣಿತ ಅಂದ್ರೆ ಎಲ್ಲರಿಗೂ ಒಂದೇ. ಒಬ್ಬೊಬ್ರಿಗೆ ಒಂದೊಂದು ಲೆಕ್ಕಾಚಾರ ಇಲ್ಲ. 2+2 ಎಲ್ಲೇ ಹೋದ್ರು 4. ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, 2+2 7, 6, 8 ಅದೆಲ್ಲ ಇಂಡಿವಿಜುವಲ್, ವೈಯಕ್ತಿಕ. ಈ ಕೆಲವರು ತರ್ಕ ಪಂಡಿತರಿರ್ತಾರೆ. ಸೊ 2+2 ಎಷ್ಟು ಅಂದ್ರೆ 2+2 7. ಹೆಂಗಯ್ಯ 7? ನನ್ನ ಇಷ್ಟ ಕಣಯ್ಯ, ನಾನು ಹೇಳ್ತೀನಿ 7 ಬೇಕಾದ್ರೆ ಹೇಳ್ತೀನಿ, 11 ಬೇಕಾದ್ರೆ ಹೇಳ್ತೀನಿ, ನೀನೇ ಅವನು ಕೇಳಕ್ಕೆ. 2+2 11. ಇವರು ತರ್ಕ ಪಂಡಿತರು, ಇವ್ರ ಹತ್ರ ನಾವು ವಿತಂಡವಾದ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಕುತರ್ಕ ಅಂತಾರೆ. ತರ್ಕ ಬೇರೆ, ಕುತರ್ಕ ಬೇರೆ. ಸೊ ಈ ರೀತಿ ತರ್ಕ ಮಾಡಿಕೊಂಡು ಅವ್ರಿಗೆ 2+2 7 ಆಗುತ್ತೆ, 11 ಆಗುತ್ತೆ, 200, 2 lakh, 2 crore ಎಷ್ಟು ಬೇಕಾದ್ರೂ ಆಗುತ್ತೆ. ಆದರೆ ಗಣಿತ ಏನೇನ ಹೇಳ್ಕೊಡುತ್ತೆ? 2+2 ಆ ರೀತಿ ವಾದ ಮಾಡೋನಿಗೆ ಸರಿ ತಗೊಳಪ್ಪ, ಒಂದು 10 ರೂಪಾಯಿ ನೋಟ್ ಮೇಲೆ ಸೊನ್ನೆಗಳನ್ನು ಹಾಕ್ಬಿಟ್ಟು 1 ಲಕ್ಷ ನೋಟ್ ತಗೋ. ಇದು 10 ರೂಪಾಯಿ ನೋಟ್ 0 ಹಾಕ್ಬಿಟ್ರೆ ಲಕ್ಷ ಆಗ್ಬಿಡ್ತದ? ಈಗ ನೀನು 2+2 7 ಆಗುತ್ತೆ, 11 ಆಗುತ್ತೆ, 0 ಮೇಲೆ ನೋಟ್ ಹಾಕಿದ್ರೆ ತಗೊಳ್ಳಲ್ಲಿ. ₹1,00,000 ತಾನೇ ಕೇಳಿ, ತಗೋ, ಇದು ಕೊಟ್ಟಿದ್ದೀನಿ ತಗೋ. ಆತ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ಇದು ಪ್ಯೂರ್ ಗಣಿತ. ಅವನ ವೈಯಕ್ತಿಕವಾಗಿರುವಂತಹ ಗಣಿತದಲ್ಲಿ 2+2 11 7 ಆಗುತ್ತೆ. ಈ 10 ರೂಪಾಯಿ ನೋಟ್ ಮೇಲೆ ಸೊನ್ನೆಗಳನ್ನು ಹಾಕಿ 1 ಲಕ್ಷ ತಗೋ ಅಂದ್ರೆ ಅದನ್ನ ಅವನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ಇದು ಬದಲಾಗಲ್ಲ. ನೋಟನ ಬೆಲೆ ಏನಿದೆ ಅದೇ, ಆ ಮುಖ ಬೆಲೆ ಏನಿದೆ ಅದನ್ನು ಮಾತ್ರನೇ ಪ್ರಚಲಿತದಲ್ಲಿರುತ್ತೆ ಅಂತ ಅವನಿಗೆ ಗೊತ್ತು. ಅದು ಸಾಮಾಜಿಕ. ಆದರೆ ವೈಯಕ್ತಿಕವಾಗಿ 2+2 11 7. ಅದೇ ರೀತಿ ದಯಮಾಡಿ ಈ ಮತಗಳನ್ನು ನಾವು ಪೂಜೆ ಮಾಡೋದಕ್ಕಿಂತ, ಆರಾಧಿಸೋದಕ್ಕಿಂತ, ನಾವು ಮತಗಳನ್ನು ಬಿಟ್ಟು ಭಗವಂತ ನೀಡಿರುವಂತಹ ದಿವ್ಯ ದೃಷ್ಟಿ, ಅಂತರ್ದೃಷ್ಟಿ, ಸೊ ಮಾನವೀಯತೆ ದೃಷ್ಟಿಯಿಂದ ಎಲ್ಲವನ್ನ ನಾವು ನೋಡೋದು ಕಲ್ತ್ಕೊಳ್ಬೇಕು. ಅದು ಬಿಟ್ಬಿಟ್ಟು ನಾವು ಈ ರೀತಿ ಜಗಳಗಳಾಡಿಕೊಂಡು ದೇಶಕ್ಕೋಸ್ಕರ, ಭಾಷೆಗೋಸ್ಕರ, ನೆಲಕ್ಕೋಸ್ಕರ, ಖಂಡಿತವಾಗ್ಲೂ ರಾಷ್ಟ್ರಕವಿ ಕುವೆಂಪು ಅವ್ರಿಗೆ ಏನಕ್ಕೆ ರಾಷ್ಟ್ರಕವಿ ಅಂತ ಬಂತು? ಅವರ ಒಂದು ಸಾಹಿತ್ಯ ಏನಿದೆ ಅದು ಕಾವ್ಯ ರೂಪದಲ್ಲಿರಬಹುದು ಅಥವಾ ಸಾಹಿತ್ಯ ರೂಪದಲ್ಲಿ ನಿಜವಾಗ್ಲೂ ವಿಶ್ವಮಾನವನೇ. ಆತನಿಗೆ ಒಳ್ಳೆ ಬಿರುದನ್ನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ವಿಶ್ವಮಾನವ. ಅವರ ಚಿಂತನೆಗಳು ಎಷ್ಟು ಸರ್ವಶ್ರೇಷ್ಠವಾಗಿದೆ. ಮಾನವೀಯ ಕಳಕಳಿಯನ್ನ ಹೊಂದಂತಹ ವ್ಯಕ್ತಿ.
ಈ ರೀತಿ ಸಾಕಷ್ಟು ಜನ DVG ಗುಂಡಪ್ಪ ಅವರ ಒಂದೊಂದು ಆ ಮಂಕುತಿಮ್ಮನ ಕಗ್ಗ ನಿಜವಾಗ್ಲೂ ನನಗದು ಎಷ್ಟು ಇಷ್ಟ ಆಗುತ್ತೆ ಅಂತಂದ್ರೆ, ನಾನು DVG ಅವ್ರನ್ನ ಓದಕ್ಕಿಂತ ಮುಂಚೆ ಅಷ್ಟವಕ್ರ ಗೀತೆ ಅದನ್ನ ನಾನು ಹೆಚ್ಚಾಗಿ ಪ್ರೀತಿಸ್ತೀನಿ, ಆರಾಧಿಸ್ತೀನಿ. ನಗ್ನ ಸತ್ಯಗಳನ್ನ ಹೇಳಿದಂತಹ ವ್ಯಕ್ತಿ ಅಷ್ಟವಕ್ರ. ಅದಾದ ನಂತರ DVG ಅವ್ರು ಸಿಕ್ಕಿದ್ರು. DVG ಅವರ ಮಂಕುತಿಮ್ಮನ ಕಗ್ಗಗಳು, ಅವರ ಒಂದು ಸಾಹಿತ್ಯಗಳನ್ನು ಓದಬೇಕಾದ್ರೆ ನಿಜವಾಗ್ಲೂ ಇವರಿಬ್ರು ಒಂದೇ ತಾಯಿ ಮಕ್ಕಳು, ಅಷ್ಟವಕ್ರ ಮತ್ತೆ DVG ಅವರು. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ಅವರು ಯಾವುದ್ರ ಬಗ್ಗೆ ಬರೆದಿಲ್ಲ ಹೇಳಿ. ಭಗವದ್ಗೀತೆಗಿಂತನೂ ನಿಜವಾಗ್ಲೂ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಸರ್ವಶ್ರೇಷ್ಠವಾದದ್ದು ಮಂಕುತಿಮ್ಮನ ಕಗ್ಗ. ಇಂಥ ಅದ್ಭುತವಾದಂತಹ ಚಿಂತನೆ, ಎಷ್ಟು ಆಳವಾದ ಅಧ್ಯಯನ ಅದರಲ್ಲಿ ಅಡಕವಾಗಿದೆ ಅಂತಂದ್ರೆ, ಇಂಥವರು ಜಗತ್ತಿಗೆ ಬೇಕು, ಭೂಮಂಡಲಕ್ಕೆ ಬೇಕು. ಕೇವಲ ಒಂದೇ ಒಂದು ಮತವನ್ನ, ಒಂದೇ ಒಂದು ಜಾತಿಯನ್ನ, ಯಾವುದೋ ಒಂದು ಭಾಷೆಯನ್ನ, ಒಂದು ನೆಲವನ್ನ ಸರ್ವಶ್ರೇಷ್ಠ ಅಂತ ತಿಳ್ಕೊಳ್ಳೋದು ಖಂಡಿತವಾಗಿಲ್ಲ. ಇಡೀ ಭೂಮಂಡಲನೇ ಸರ್ವಶ್ರೇಷ್ಠ. ಹೆತ್ತೋರ್ಗೆ ಹೆಗಣ ಮುತ್ತು ಅಂತಾರಲ್ಲ, ಆ ರೀತಿ ಭಗವಂತ ಎಲ್ಲಾ ಮಾನವರಿಗೂ ಪ್ರಿಯನೇ. ಆದ್ರಿಂದ ದಯಮಾಡಿ ನೀವು ಕನ್ನಡಕಗಳನ್ನ, ಬಣ್ಣ ಬಣ್ಣದ ಕನ್ನಡಕಗಳನ್ನ ಹಾಕೊಳ್ಳಿ. ಬಹಳ ಇಷ್ಟ, ನಾನು ಕೂಡ ಹಾಕೊಳ್ತೀನಿ. ಕ್ಷಣಿಕಕ್ಕೋಸ್ಕರ ಯಾವುದೋ ಒಂದು ಸಮಸ್ಯೆಯಿಂದ ಅದಕ್ಕೆ ಪರಿಹಾರ ಸಿಗುತ್ತೆ. ಆದ್ರಿಂದ ಬಿಸಿಲು ಸಿಕ್ಕಾಬಿಟ್ಟೆ, ಕೆಲವರಿಗೆ ಐ ಇನ್ಫೆಕ್ಷನ್ ಆಗುತ್ತೆ ಬಿಸಿಲಿಗೆ ಹೋದ್ರೆ, ಅದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ಬಿಡ್ತಾರೆ. ಮನೆಗೆ ಬಂದ್ಮೇಲೆ ತೆಗೆದಿಟ್ಬಿಡ್ತಾರೆ. ಕೆಲವರು ಶೋಕಿಗೋಸ್ಕರ ಮನೇಲಿದ್ದಾಗಲೂ ಹಾಕೊಳ್ತಾರೆ. ಯಾರೋ ಒಬ್ಬ ನನ್ನ ಸ್ನೇಹಿತ, ಸ್ವಲ್ಪ ಶ್ರೀಮಂತಿಕೆ ಜಾಸ್ತಿ, ಆತನನ್ನ ಬರಿಗಣ್ಣನ್ನ ನಾನು ಇದುವರೆಗೂ 22 ವರ್ಷಗಳಿಂದ ಒಂದು ಸಲನೂ ನೋಡಿಲ್ಲ. 12 ಗಂಟೆ ರಾತ್ರಿ ಮಲಗಬೇಕಾದ್ರೂ ಕೂಡ ಕನ್ನಡಕ ಹಾಕೊಂಡು ಮಲಗಿರ್ತಾನೆ. ನಾನು ಅವನು ಒಂದ್ಸಲ ಬಿಚ್ಚಿಡ್ತಾನೆ, ಅವನ ಮುಖ ಹೇಗಿದೆ ನೋಡೋಣ, ಬಿಚ್ಚಿಟ್ಲಿ, ಬಿಚ್ಚಪ್ಪ ಒಂದ್ಸಲ ನೋಡ್ತೀನಿ. ಖಂಡಿತವಾಗ್ಲೂ ಬಿಚ್ಚಿಲ್ಲ. ನಾನು ಒಂದೇ ಒಂದು ಸಲ ಅವನ ಒಂದು ನಗ್ನ ನೇತ್ರಗಳನ್ನ ನಾನು ನೋಡಿಲ್ಲ. ಯಾತಕ್ಕೆ? ಯಾವಾಗಲೂ ಹಾಕೊಂಡಿರ್ತಾನೆ. ಅದು ಅವನಿಗೆ ಹವ್ಯಾಸ. ಸೊ ಹವ್ಯಾಸ ಆಗ್ಬಿಟ್ಟಿದೆ, ಆದ್ರಿಂದ ಹಾಕೊಂಡು. ದಯಮಾಡಿ ಆ ಕನ್ನಡಕವನ್ನ ತೆಗೆದಿಟ್ಟು ನೈಜವಾಗಿ ಎಲ್ಲವೂ ಹೇಗೆ ಕಾಣಿಸುತ್ತೆ, ಬರಿಗಣ್ಣಿನಲ್ಲಿ ನಿಸರ್ಗ ಹೇಗೆ ಕಾಣಿಸುತ್ತೆ, ಪ್ರಾಣಿ ಪಕ್ಷಿಗಳು ಹೇಗೆ ಕಾಣಿಸ್ತವೆ, ಮನುಷ್ಯರು ಹೇಗೆ ಕಾಣಿಸ್ತವೆ. ನಾನು ಈ ಕನ್ನಡಕದ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಹಾಕೊಂಡಿರುವಂತಹ ಜಾತಿ ಮತದ ಕನ್ನಡಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಕನ್ನಡಕವನ್ನ ಬದಿಗಿಟ್ಟು ನೀವು ಎಲ್ಲವನ್ನ ನೋಡಿದಾಗ ನೈಜವಾದಂತಹ ಬಣ್ಣಗಳು ನಿಮಗೆ ಗೋಚರವಾಗ್ತದೆ. ಆದ್ರಿಂದ ಅಂತರ್ದೃಷ್ಟಿಯ ಒಂದು ನೈಜವಾದ ಕನ್ನಡಕ, ಆ ಅಂತರ್ದೃಷ್ಟಿಯನ್ನ ನಾವೆಲ್ಲರೂ ನೋಡೋದಕ್ಕೆ ಇಷ್ಟಪಡಬೇಕು. ಯಾವುದೋ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅದರಲ್ಲಿ ಸಾಕಷ್ಟು ಜನ ಹಿರಿಯರು ಬಂದು ಕುಂತ್ಕೊಂಡಿದ್ರು, ಒಂದು 10-15 ಜನ. ಅದರಲ್ಲಿ ನಾನೊಬ್ಬನೇ ಕಿರಿಯ. ಅವರೆಲ್ಲರೂ ವಾದ ಮಾಡ್ತಾವ್ರೆ. ನಾನು ಕೈ ಕಟ್ಕೊಂಡು ಇವ್ರ ಮುಖ ಹೀಗೆ ಒಂದೊಂದಾಗಿ ಎಲ್ಲರ ಮುಖಗಳನ್ನು ಈ ಕಡೆಯಿಂದ ಹಿಂಗೆ ಹೋಗ್ತಾರೆ, ಮತ್ತೆ ಆ ಕಡೆಯಿಂದ ಹಿಂಗೆ ಬರ್ತಾರೆ. ಮಾತಾಡ್ತಾ ಅವರೆಲ್ಲರೂ ಏನಂದ್ರೆ, ಒಬ್ರು ವಿವೇಕಾನಂದರ ಅನುಯಾಯಿಗಳು, ಭಕ್ತರು, ವಿವೇಕಾನಂದ ಹೀಗೆ ಆಗಿ, ಇನ್ನೊಬ್ಬ ಓಶ ಭಕ್ತ, ಜಿಡ್ಡು ಕೃಷ್ಣಮೂರ್ತಿ ಭಕ್ತರು, ರಾಮಕೃಷ್ಣ ಪರಮಹಂಸರ ಭಕ್ತರು, ರಮಣಶ್ರೀ ಭಕ್ತರು, ಯೋಗಾನಂದರ ಭಕ್ತರು, ಒಬ್ಬೊಬ್ರು ಒಂದೊಂದನ್ನು ಹಿಡ್ಕೊಂಡಿದ್ದಾರೆ. ಅವರಲ್ಲಿ ಸತ್ಸಂಗ ಅಂತ ಕರೆದು ಜಗಳ ಮಾಡ್ತಾವ್ರೆ, ಇವರೇ ಸರ್ವಶ್ರೇಷ್ಠ, ಅವರೇ ಸರ್ವಶ್ರೇಷ್ಠ ಅಂತ. ಏನಯ್ಯ, ನಿನ್ನನ್ನು ಕರೆದ್ಬಿಟ್ಟು ಸುಮ್ಮನೆ ಕುಂತಿದ್ಯಲ್ಲ, ನೀನೇನಾದ್ರೂ ಮಾತಾಡಲ್ವಾ? ಇಲ್ಲ ಸ್ವಾಮಿ, ನೀವೆಲ್ಲ ದೊಡ್ಡವರು, ಹಿರಿಯರು, ನಿಮ್ಮ ಮುಂದೆ ನಾನು ಚಿಕ್ಕವನು, ನಾನು ಮಾತಾಡೋದಕ್ಕೆ ಯೋಗ್ಯನಲ್ಲ. ನೀವು ಮಾತಾಡಿ, ನಾನು ಕೇಳ್ಕೊಳ್ತೀನಿ. ಇನ್ನು ಎಷ್ಟೊತ್ತವರೆಗೂ ನಡೆಯುತ್ತೋ ಅಷ್ಟೊತ್ತವರೆಗೂ ಇದ್ದು ಪ್ರಸಾದ ಸ್ವೀಕರಿಸಿ ನಾನು ಹೋಗ್ತೀನಿ. ಹಂಗೆಲ್ಲ ಆಗಲ್ಲಪ್ಪ, ಸತ್ಸಂಗ ಇದು, ಮಾತಾಡುವಂತ. ನಿಮ್ಮಂತ ದೊಡ್ಡವ್ರ ಮಧ್ಯೆ ನಾನೇನು ಸ್ವಾಮಿ ಮಾತಾಡಿ? ನೀವು ನಿಜವಾಗ್ಲೂ ಮಾತಾಡಂಗಿದ್ರೆ ಆ ಕನ್ನಡಕಗಳನ್ನ ತೆಗೆದಿಟ್ಬಿಟ್ಟು ಮಾತಾಡಿ. ಒಬ್ರು ಕೆಂಪು ಬಣ್ಣದಲ್ಲಿ ನನಗೆ ಕಾಣಿಸೋದೆಲ್ಲ ಕೆಂಪು, ಇದೇ ಸರಿ ಅಂತ ವಾದ ಮಾಡ್ತಾವನೆ. ಇನ್ನೊಬ್ಬ ನೀಲಿ ಬಣ್ಣದಲ್ಲಿ ವಾದ ಮಾಡ್ತಾವನೆ. ಇನ್ನೊಬ್ಬ ಹಳದಿ ಬಣ್ಣ ವಾದ ಮಾಡ್ತಾವನೆ. 15 ಕಲರ್ ಬಣ್ಣದ ಕನ್ನಡಕಗಳನ್ನ ಹಾಕೊಂಡು ನನಗೆ ಕಾಣ್ತಾ ಇರೋದೆಲ್ಲ ಬರೀ ನೀಲಿ, ನನಗೆ ಕಾಣ್ತಾ ಇರೋದೆಲ್ಲ ಬರೀ ಕೆಂಪು, ನನಗೆ ಕಾಣ್ತಾ ಇರೋದೆಲ್ಲ ಹಳದಿ, ನನಗೆ ಕಾಣ್ತಾ ಇರೋದೆಲ್ಲ ಗ್ರೀನ್. ಈ ರೀತಿ ಬಣ್ಣದ ಕನ್ನಡಕಗಳನ್ನ ವಾದ ಮಾಡೋದ್ರಿಂದ ಎಲ್ಲರೂ ಅದನ್ನು ತೆಗೆದಿಟ್ಟು ಬಿಡಿ. ಸತ್ಸಂಗ ಅಂದ್ರೆ ಏನು? ಸತ್ಯವಂತರ ಸಂಘ ಅಂತ ಸತ್ಸಂಗ ಅಂದ್ರೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ನಡೆ ಕೆಸರಲ್ಲಿ ಮುಳ್ಳು ತುಳಿದಂತೆ ಸರ್ವಜ್ಞ. ಸಜ್ಜನರ ಸಂಘವದ್ದು ಹೆಜ್ಜೇನು ಸವಿದಂತೆ, ಆ ಸತ್ಸಂಗದಲ್ಲಿ ಹೆಜ್ಜೇನನ್ನ ನಾವು ಸವಿಬೇಕು. ವಿಚಾರ ವಿನಿಮಯ ಆಗ್ಬೇಕು, ಹೆಲ್ತಿ ಡಿಸ್ಕಷನ್ ಆಗ್ಬೇಕು.
ಯಾವಾಗ ಆರೋಗ್ಯಕರವಾದ ಚರ್ಚೆ ನಡೆಯುತ್ತೆ ಅಲ್ಲಿ ಮತ್ತಷ್ಟು ಜ್ಞಾನ ಉದಯ ಆಗುತ್ತೆ. ಇದನ್ನ ಜ್ಞಾನೋದಯ ಅಂತ ಕರೀತಾರೆ. ಆ ಜ್ಞಾನವನ್ನ ಉದಯಿಸೋದನ್ನ ಬಿಟ್ಬಿಟ್ಟು ನಾವು ರೆಡ್ ಕಲರೇ ಶ್ರೇಷ್ಠ, ಬ್ಲೂ ಕಲರೇ ಶ್ರೇಷ್ಠ, ಯೆಲ್ಲೋ ಕಲರೇ ಶ್ರೇಷ್ಠ, ಗ್ರೀನ್ ಕಲರ್ ಶ್ರೇಷ್ಠ, ಇಲ್ಲ ಆರೆಂಜ್ ಕಲರ್ ಶ್ರೇಷ್ಠ, ಇಲ್ಲ ಬಿಳಿ ಬಣ್ಣ ಶ್ರೇಷ್ಠ, ಕರಿ ಬಣ್ಣ ಶ್ರೇಷ್ಠ, ಎಲ್ಲಾ ಬಣ್ಣಗಳು ಶ್ರೇಷ್ಠನೇ ಕಂಡ್ರೆ ಯಾವುದು ಬಣ್ಣಗಳಲ್ಲಿ ಭೇದ ಭಾವ ಇಲ್ಲ. ನಾವು ನಮಗೆ ಅರಿವಿಲ್ಲದೇನೆ ಪ್ರತಿಯೊಂದು ಬಣ್ಣವನ್ನ ನಾವು ಉಪಯೋಗಿಸ್ತಾನೆ ಇರ್ತೀರಿ, ಮುಟ್ತಾನೆ ಇರ್ತೀರಿ, ನೋಡ್ತಾನೆ ಇರ್ತೀರಿ, ಯಾವುದೋ ಒಂದು ರೂಪದಲ್ಲಿ ನಮಗೆ ಸಿಗ್ತಾನೆ ಇರ್ತೀರಿ. ಸೊ ನಾನು ಮುಟ್ಟೋದಿಲ್ಲ ಅದನ್ನ ಅಂತ ಖಂಡಿತವಾಗ್ಲೂ ನೀವು ಮುಟ್ಟದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಯಾವುದು ಬಣ್ಣಗಳೇ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ವೇವ್ಸ್ ರೂಪದಲ್ಲಿ ಕೆಲಸ ಮಾಡ್ತವೆ, ಎಲ್ಲವೂ ಕೂಡ ಪಾರ್ಟಿಕಲ್ ರೂಪದಲ್ಲಿ ಕೆಲಸ ಮಾಡ್ತವೆ. ಇದೆಲ್ಲ ಒಂಥರ ಮಾಯಾ ಜಗತ್ತು. ಆ ರೀತಿ ಅಂತ ಕ್ವಾಂಟಮ್ ಫಿಸಿಕ್ಸ್ನ ಆಳವಾಗಿ ಅಧ್ಯಯನ ಮಾಡಿದ್ರೆ ನಿಮ್ಗನ್ಸುತ್ತೆ ನಿಜವಾಗಲೂ ಆ ಜಾತಿ ಮತ ಅನ್ನೋ ಬೆಳಂಬೂತ ತಲೆಯಿಂದ ಹೋಗಬೇಕು ಅಂತಂದ್ರೆ ನಾವು ವಿಜ್ಞಾನವನ್ನ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಬೇಕು. ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಹೆಚ್ಚಾಗಿ ನೀವು ಅಧ್ಯಯನ ಮಾಡಿ ನೋಡಿ, ಎಲ್ಲವೂ ಕೂಡ ನಿಮಗೆ ಗೋಚರ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋವನ್ನ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಕೆಲವೊಂದು ವಿಚಾರಗಳನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಅನುಭವಗಳು, ನಾನು ಸಾಕಷ್ಟು ಪುಸ್ತಕಗಳು ಓದಿರೋದ್ರಿಂದ ಆ ಪುಸ್ತಕಗಳಲ್ಲಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎರಡೂ ರೂಪದಲ್ಲಿ ಮಾಡಿರೋದ್ರಿಂದ ಖಂಡಿತವಾಗ್ಲೂ ನಿಮಗಿಂತ ಹೆಚ್ಚಾಗಿ ಸ್ವಲ್ಪ ಅನುಭವಗಳು ಜಾಸ್ತಿ ಇರುತ್ತೆ. ಬಟ್ ನನಗೆ ಯಾವುದೋ ಒಂದು ದೃಷ್ಟಿಕೋನದಿಂದ ಮಾತಾಡೋದು ಖಂಡಿತವಾಗ್ಲೂ ಇಷ್ಟ ಇಲ್ಲ. ಒಬ್ಬನಿಗೆ ಸರಿ ಅನ್ಸಿದ್ದು ಇನ್ನೊಬ್ಬನಿಗೆ ತಪ್ಪು ಅನ್ಸುತ್ತೆ, ಇನ್ನೊಬ್ಬನಿಗೆ ಸರಿ ಅನ್ಸಿದ್ದು ಮತ್ತೊಬ್ಬನಿಗೆ ತಪ್ಪು ಅನ್ಸುತ್ತೆ. ಆದ್ರಿಂದ ಒಳ್ಳೇದು ಅಂತ ನಾವೇನೇನು ಹೇಳ್ತೀರಿ ಅದು ಇನ್ನೊಬ್ಬನಿಗೆ ಕೆಟ್ಟದಾಗಿರುತ್ತೆ, ಕೆಟ್ಟದು ಅಂತ ನಾವೇನೇನು ಕರಿತೀರಿ ಅದು ಇನ್ನೊಬ್ಬನಿಗೆ ಒಳ್ಳೇದಾಗಿರುತ್ತೆ. ಇಲ್ಲಿ ಎಲ್ಲವೂ ಕೂಡ ನಾವು ನೋಡುವಂತಹ ದೃಷ್ಟಿಕೋನ, ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತಾರೆ. ಆ ರೀತಿ ನಾವು ಹೆಂಗೆ ನಮ್ಮ ದೃಷ್ಟಿಯನ್ನು ನೋಡ್ತೀವಿ ಆ ರೀತಿ ಪ್ರಪಂಚದಲ್ಲಿ ಸೃಷ್ಟಿ ಕೂಡ ಹಂಗೆ ಇರುತ್ತೆ. ಆದ್ರಿಂದ ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ ಏನು ಅಂತಂದ್ರೆ, ಜಾತಿ ಮತಗಳನ್ನ ಖಂಡಿತವಾಗಿಯೂ ಬಿಟ್ಟು ನೈಜವಾಗಿ ಆಂತರಿಕ ದೃಷ್ಟಿಯಿಂದ ಮನುಷ್ಯರನ್ನಾಗ್ಲಿ, ವಸ್ತುಗಳನ್ನಾಗ್ಲಿ, ವಿಚಾರಗಳನ್ನಾಗ್ಲಿ, ನಿಸರ್ಗವನ್ನಾಗ್ಲಿ, ನಾವು ವಾತಾವರಣವನ್ನಾಗ್ಲಿ, ಇದನ್ನೆಲ್ಲವನ್ನ ನಾವು ಅಂತರ್ದೃಷ್ಟಿಯಿಂದ ನೋಡೋದು ಕಲ್ತ್ಕೊಳ್ಬೇಕು. ಇದಕ್ಕೆ ಹೆಚ್ಚಾಗಿ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ನೋ ಲರ್ನಿಂಗ್ ವಿತೌಟ್ ಲರ್ನಿಂಗ್, ನೋ ಅರ್ನಿಂಗ್. ಈ ಜ್ಞಾನ ಅನ್ನೋದು ಒಂದು ರೀತಿ ನೀರಿದ್ದಂಗೆ. ಎಷ್ಟೇ ನೀರು ಕುಡಿದ್ರೂ ಮತ್ತೆ ಮತ್ತೆ ಕುಡಿಯೋಣ ಅಂತ ಅನ್ನಿಸ್ತಾನೆ ಇರ್ತದೆ. ಖಂಡಿತವಾಗ್ಲೂ ಜ್ಞಾನ ಅನ್ನೋದು ನನ್ನ ಪ್ರಕಾರ ವೈಯಕ್ತಿಕವಾಗಿ ಇದೊಂದು ಜಲ, ಪವಿತ್ರ ಜಲ. ಇದನ್ನು ನಾವು ಅವಾಗವಾಗ ಸೇವನೆ ಮಾಡ್ತಾನೆ ಇರ್ತೀವಿ. ಯಾವಾಗ ನಾವು ಸೇವನೆ ಮಾಡೋದು ಬಿಟ್ಬಿಡ್ತೀವಿ, ಬಾಯಾರಿಕೆ ಹೆಚ್ಚಾಗುತ್ತೆ, ಗಂಟ್ಲೆಲ್ಲ ಒಣಗುತ್ತೆ, ಕೊನೆಗೆ ಸಾವು ಕೂಡ ಬರುತ್ತೆ. ಅದೇ ರೀತಿ ಆ ಜ್ಞಾನದ ಒಂದು ದೃಷ್ಟಿಯಲ್ಲಿ ಅಥವಾ ಜ್ಞಾನದ ತಕ್ಕಡಿಯಲ್ಲಿ ನಾವು ಬದುಕೋದನ್ನು ನೋಡಬೇಕು ಹೊರತು ಈ ರೀತಿ ಬಣ್ಣ ಬಣ್ಣದ ಕನ್ನಡಕಗಳನ್ನು ಹಾಕೊಂಡು ಬದುಕುವಂಥ ಅವಶ್ಯಕತೆ ಇಲ್ಲ. ದಯಮಾಡಿ ನಿಮಗೆ ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಮತ್ತೊಂದು ವಿಡಿಯೋ ಬೇಕಾದರೆ ಮಾಡಿ ಇದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ. ಯಾರಿಗೆ ಯಾವುದೇ ರೀತಿ ಸಂಶಯಗಳಿರಲಿ, ಯಾವುದೇ ಪ್ರಶ್ನೆಗೆ ಉತ್ತರ ಬೇಕಿರಲಿ, ವೈಯಕ್ತಿಕವಾಗಿ ಬೇಕಾದರೆ ನೇರವಾಗಿ ಬಂದು ಭೇಟಿ ಮಾಡಿ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಬರಬೇಕು. ಆಧ್ಯಾತ್ಮಿಕವಾಗಿ ಕೆಲವೊಂದು ನಿಸರ್ಗದತ್ತವಾಗಿ ಎಲ್ಲರಿಗೂ ಅನ್ವಯವಾಗುವಂತಹ ಸಾಮಾಜಿಕ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕೇಳಿ, ನಾನು ಅದನ್ನು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ವಿಡಿಯೋ ಮಾಡಾಕ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.